ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಸೀಮೆ ಬದನೆಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಖಂಡಿತ ಈ ಪಲ್ಯ ಬಹಳ ರುಚಿಕರವಾಗಿರುತ್ತೆ. ಅದರಲ್ಲೂ ಚಪಾತಿಗಾಗ್ಬೋದು, ನೀವು ಅನ್ನ ರಸಂ ಮಾಡಿದಾಗ ಅಂದರೆ ಅನ್ನ ತಿಳಿಸಾರು ಮಾಡಿದಾಗ ಊಟಕ್ಕೆ ನೆಂಚ್ಕೊಳ್ಳೋದಕ್ಕೆ ರುಚಿನೂ ಹೌದು, ಆರೋಗ್ಯಕ್ಕೂ ಉತ್ತಮವಾದದ್ದು ಹೌದು. ಹಾಗಿದ್ರೆ ಬನ್ನಿ, ಸೀಮೆ ಬದನೆಕಾಯಿ ಪಲ್ಯ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ಈಗ ನೋಡ್ಕೊಳ್ಳೋರಂತೆ. ಹೆಸರೇ ಹೇಳೋ ಹಾಗೆ ಸೀಮೆ ಬದನೆಕಾಯಿ ಪಲ್ಯ ಆಗಿರೋದ್ರಿಂದ ಮೊದಲಿಗೆ ಸೀಮೆ ಬದನೆಕಾಯಿನ ಯಾವ ರೀತಿ ಕಟ್ ಮಾಡೋದು ಅಂತ ನೋಡ್ಕೊಳ್ಳೋರಂತೆ. ಮೊದಲಿಗೆ ಸೀಮೆ ಬದನೆಕಾಯಿ ಮೇಲೆ ಇರ್ತಕ್ಕಂಥ ಸಿಪ್ಪೆನ ನೀಟಾಗಿ ತೆಗಿಬೇಕು. ನೋಡಿ, ಈ ಥರ ಸಿಪ್ಪೆ ತೆಗೆದಾದ ನಂತರ ಸೀಮೆ ಬದನೆಕಾಯಿನ ಮಧ್ಯಕ್ಕೆ ಕಟ್ ಮಾಡ್ಕೋಬೇಕು. ಮಧ್ಯಕ್ಕೆ ಕಟ್ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು, ಸೀಮೆ ಬದನೆಕಾಯಲ್ಲೂ ಬೀಜ ಇರುತ್ತೆ, ಬೀಜನ ಹೊರ ತೆಗಿಬೇಕಾಗತ್ತೆ. ಆದ ಕಾರಣ ಈ ರೀತಿ ಕಟ್ ಮಾಡಿಕೊಂಡು ಬೀಜನ ಹೊರ ತೆಗಿಬೇಕು. ಈ ರೀತಿಯಾಗಿ ಬೀಜನ ಹೊರ ತೆಗೆದಾದ ನಂತರ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಸೀಮೆ ಬದನೆಕಾಯಿನ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇದ್ರಲ್ಲ ಇಲ್ಲಿ ಎಷ್ಟು ಸೊಗಸಾಗಿ ಸೀಮೆ ಬದನೆಕಾಯಿನ ಸಿಪ್ಪೆ ತೆಗೆದು ನೀಟಾಗಿ ಕಟ್ ಮಾಡಿದ್ದೀವಿ ಅಂತ. ಇದೇ ರೀತಿಯಾಗಿ ಅರ್ಧ ಕೆಜಿಯಷ್ಟು ಸೀಮೆ ಬದನೆಕಾಯಿನ ನಾವು ಕಟ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಸೀಮೆ ಬದನೆಕಾಯಿನ ನೀಟಾಗಿ ಕಟ್ ಮಾಡಿದ ನಂತರ ಈಗ ಇಲ್ಲೊಂದು ಮಿಕ್ಸಿ ಜಾರ್ನ ತೊಗೊಂಡಿದ್ವಿ. ಮಿಕ್ಸಿ ಜಾರ್ಗೆ 1/4 ಟೀ ಸ್ಪೂನಷ್ಟು ಸಾಸಿವೆ, ಹಾಗೆ 1/4 ಟೀ ಸ್ಪೂನಷ್ಟು ಜೀರಿಗೆ, ಅರ್ಧ ಇಂಚಷ್ಟು ಹಸಿ ಶುಂಠಿ, ಹಾಗೆ 5ರಿಂದ 6 ಹಸಿಮೆಣಸಿನಕಾಯಿನ ಮಧ್ಯಕ್ಕೆ ಮುರಿದು ಹಾಕ್ತಾ ಇರ್ತಕ್ಕಂಥದ್ದು. ಇನ್ನು ಸ್ವಲ್ಪ ಅರಿಶಿಣದ ಪುಡಿನೂ ಹಾಕಿ ಈಗ ಇದನ್ನೆಲ್ಲ ನೀರು ಹಾಕಿ ಗ್ರೈಂಡ್ ಮಾಡೋದಕ್ಕೂ ಮೊದಲೇ ಹಾಗೇನೆ ಒಮ್ಮೆ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ನೀರನ್ನು ಹಾಕದೆ ಈ ರೀತಿಯಾಗಿ ರುಬ್ಬಿರ್ತಕ್ಕಂಥದ್ದು. ಈಗ ಸ್ವಲ್ಪ ನೀರನ್ನು ಹಾಕಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನುಣ್ಣಿಗೆ ರುಬ್ಕೊಬೇಕಾಗತ್ತೆ. ಮೊದಲೇ ನಾವು ನೀರು ಹಾಕಿ ರುಬ್ಬಿದ್ರೆ ಸಾಸಿವೆ ಎಲ್ಲ ರುಬ್ಬೋದಕ್ಕೆ ಕಷ್ಟ ಆಗುತ್ತೆ. ಆದ ಕಾರಣ ಮೊದಲಿಗೆ ನೀರು ಹಾಕಿ ರುಬ್ಕೊಂಡು ತದನಂತರ ನೀರು ಹಾಕಿ ರುಬ್ಕೊಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಮಿಕ್ಸಿ ಜಾರ್ಗೆ ಸೇರಿಸಿದಂಥ ಪದಾರ್ಥನ ಈ ಒಂದು ಅದಕ್ಕೆ ನುಣ್ಣಿಗೆ ರುಬ್ಬಾಯಿತು. ಈ ಒಂದು ಸೀಮೆ ಬದನೆಕಾಯಿ ಪಲ್ಯಕ್ಕೆ ಬೇಕಾದಂಥ ಮಸಾಲ ಪೇಸ್ಟ್ ಅಂತಲೇ ಹೇಳ್ಬೋದು. ಈಗ ಪಲ್ಯ ಮಾಡೋದಕ್ಕೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಬಾಣಲಿನ ಬಿಸಿ ಮಾಡ್ಕೊಂಡಿದ್ದೀವಿ. ಬಿಸಿಯಾದಂಥ ಬಾಣಲಿಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಬಿಸಿ ಮಾಡ್ಕೋಬೇಕಾಗತ್ತೆ. ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ. ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳೋಣ. ಈ ರೀತಿಯಾಗಿ ಸಾಸಿವೆನೂ ಸಿಡಿದಾದ ನಂತರ ಕಡಲೆಬೇಳೆ 1 ಟೇಬಲ್ ಸ್ಪೂನಷ್ಟು, ಹಾಗೆ ಉದ್ದಿನ ಬೇಳೆನೂ ಸಹ 1 ಟೇಬಲ್ ಸ್ಪೂನಷ್ಟು ಹಾಕಿ 30 ಸೆಕೆಂಡ್ಗಳ ಕಾಲ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಕಡಲೆಬೇಳೆ ಉದ್ದಿನ ಬೇಳೆನೆಲ್ಲ 30 ಸೆಕೆಂಡ್ ಹುರಿದಾದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಜೊತೆಗೆ ಈ ರೀತಿ ಚಿಕ್ಕದಾಗಿ ಕಟ್ ಮಾಡೋದಂಥ ಒಂದು ಈರುಳ್ಳಿನೂ ಸಹ ಹಾಕಿ ಈರುಳ್ಳಿನ 2ರಿಂದ 3 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಇಲ್ಲಿ ಈರುಳ್ಳಿನ 2 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಾಯಿತು. ಈ ಸಮಯದಲ್ಲಿ ಮೊದಲೇ ಮಿಕ್ಸಿ ಜಾರಲ್ಲಿ ರುಬ್ಬಿದಂಥ ಮಸಾಲ ಪೇಸ್ಟನ್ನು ಹಾಕ್ಕೋಬೇಕಾಗತ್ತೆ. ಈಗ ಈ ಮಸಾಲ ಪೇಸ್ಟ್ನ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮಸಾಲ ಪೇಸ್ಟಲ್ಲಿರ್ತಕ್ಕಂಥ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಬೇಕು. ಮಸಾಲ ಪೇಸ್ಟನ್ನು ಹಾಕಿದ ನಂತರ 2 ನಿಮಿಷಗಳ ಕಾಲ ಫ್ರೈ ಮಾಡಾಯಿತು. ಈ ಸಮಯದಲ್ಲಿ ಅರ್ಧ ಕೆಜಿಯಷ್ಟು ಈ ರೀತಿ ನೀಟಾಗಿ ಕಟ್ ಮಾಡಿದಂಥ ಸೀಮೆ ಬದನೆಕಾಯಿನ ಬಾಣಲಿಗೆ ಹಾಕ್ಕೋಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಉಪ್ಪು ಮತ್ತು ಮಸಾಲ ಎಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು. ತದನಂತರ 10 ನಿಮಿಷಗಳ ಕಾಲ ಬೇಯಿಸಬೇಕಾಗತ್ತೆ ಒಂದು ಸೀಮೆ ಬದನೆಕಾಯಿನ. ಈ ರೀತಿ ಮಿಕ್ಸ್ ಮಾಡಬೇಕಾರಾಗ್ಬೋದು ಅಥವಾ ಸೀಮೆ ಬದನೆಕಾಯಿನ ಬೇಯಿಸ್ಕೋಬೇಕಾರಾಗ್ಬೋದು. ಮೀಡಿಯಂ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಳಿ. 10 ನಿಮಿಷ ಸೀಮೆ ಬದನೆಕಾಯಿ ಬೇಯಿಸ್ತೀವಲ್ಲ, ಯಾವುದೇ ಕಾರಣಕ್ಕೂ ನೀರು ಹಾಕಿ ಬೇಯಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇದರಲ್ಲೇ ವಾಟರ್ ಕಂಟೆಂಟ್ ಇರುತ್ತೆ. ಆದ ಕಾರಣ ಹಾಗೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈ 10 ನಿಮಿಷ ಬೇಯಿಸ್ತಕ್ಕಂಥ ಸಮಯದಲ್ಲಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕಾಗತ್ತೆ. ಪ್ರತಿ 3 ನಿಮಿಷಕ್ಕೊಮ್ಮೆ ಲಿಡ್ಡನ್ನು ತೆಗೆದು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಬೇಯಬೇಕಾದ್ರೆ. 3 ನಿಮಿಷ ಚೆನ್ನಾಗಿ ಸೀಮೆ ಬದನೆಕಾಯಿ ಬೆಂದಿದೆ. ಈಗೊಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ನೋಡ್ತಾ ಇದ್ರಲ್ಲ, ನೀರು ಹಾಕಿಲ್ಲ ಅಂದರೂ ಸೀಮೆ ಬದನೆಕಾಯಿಂದ ನೀಟಾಗಿ ನೀರು ಬಿಟ್ಕೊಂಡಿದೆ. ಒಟ್ಟಾರೆಯಾಗಿ ಬೇಯಿಸ್ತಕ್ಕಂಥ 10 ನಿಮಿಷದಲ್ಲಿ 2 ಬಾರಿ ಈ ರೀತಿ ಲಿಡ್ಡನ್ನು ತೆಗೆದು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಈಗ ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಉಳಿದಂಥ 6ರಿಂದ 7 ನಿಮಿಷ ಸೀಮೆ ಬದನೆಕಾಯಿನ ಬೇಯಿಸ್ಕೋಬೇಕಾಗತ್ತೆ. ಫುಲ್ ಕಂಪ್ಲೀಟ್ ಆಗಿ ಬೇಯಲಿ. ತದನಂತರ ರೆಡಿ ಆದಮೇಲೆ ಯಾವ ರೀತಿಯಾಗಿ ಪಲ್ಯ ಸಿದ್ಧವಾಗಿದೆ ಅಂತ ಒಟ್ಟಾರೆಯಾಗಿ ತೋರಿಸ್ತೇವೆ. ಈಗಿಲ್ಲಿ ಒಟ್ಟಾರೆಯಾಗಿ ಸೀಮೆ ಬದನೆಕಾಯಿ ಪಲ್ಯನ 10 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಾಯಿತು. ಬೆಂದಂಥ ಈ ಸಮಯದಲ್ಲಿ ಹೆಚ್ಚುವರಿ ಇದ್ದಂಥ ನೀರು ಸಹ ಕಡಿಮೆ ಆಗಿದೆ, ನೋಡ್ತಾ ಇರ್ಬೋದು. ಹಾಗೆ ಪಲ್ಯನೂ ಸಹ ಬಹಳ ಚೆನ್ನಾಗಿ ಬೆಂದಿದೆ. ಒಳ್ಳೆ ಅರೋಮ ಬರ್ತಾ ಇದೆ. ನಿಜವಾಗ್ಲೂ ಹೇಳ್ತೀನಿ ವೀಕ್ಷಕರೇ, ಇದು ಒಂದು ಒಳ್ಳೆ ಉತ್ತಮವಾದಂಥ ರುಚಿಯ ಪಲ್ಯ.
10 ನಿಮಿಷ ಪಲ್ಯನ ಚೆನ್ನಾಗಿ ಬೇಯಿಸಾದ ನಂತರ ಈಗ 4ರಿಂದ 5 ಟೇಬಲ್ ಸ್ಪೂನಷ್ಟು ತಾಜಾ ತೆಂಗಿನಕಾಯಿ ತುರಿನ ಹಾಕಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಖಂಡಿತ ಬಹಳ ಸೊಗಸಾಗಿರ್ತಕ್ಕಂಥ ಪಲ್ಯ, ಅಷ್ಟೇ ರುಚಿಯಾಗಿರ್ತಕ್ಕಂಥ ಪಲ್ಯ. ಈ ಪಲ್ಯದ ನಿಜವಾದ ರುಚಿನ ಸವಿಬೇಕು ಅಂದರೆ ಖಂಡಿತ ಬಿಸಿನಲ್ಲೇ ತಿನ್ನೋದನ್ನು ಮರಿಬೇಡಿ. ಮೊದಲೇ ಹೇಳಿದಾಗೆ ಚಪಾತಿಗಾಗ್ಬೋದು, ಊಟಕ್ಕೆ ನಂಚ್ಕೊಳ್ಳೋದಕ್ಕಾಗ್ಬೋದು, ಬಹಳ ಅಂದರೆ ಬಹಳ ಚೆನ್ನಾಗಿರುತ್ತೆ. ಅದರಲ್ಲೂ ಚಳಿ ಹೆಚ್ಚಿರಬೇಕಾದ್ರೆ ಈ ರೀತಿಯಾದಂಥ ಬಿಸಿ ಬಿಸಿಯಾದಂಥ ಪಲ್ಯ ಮಾಡಿ ತಿನ್ನೋದ್ರಲ್ಲಿರೋ ಆನಂದ ಇದೆಯಲ್ಲ, ಅದನ್ನು ಹೇಳೋದಕ್ಕಿಂತ ಈ ರೀತಿ ಪಲ್ಯ ಮಾಡಿ ತಿಂದಾಗಲೇ ಗೊತ್ತಾಗ್ತಕ್ಕಂಥದ್ದು. ಈಗ ಫ್ಲೇಮನ್ನು ಆಫ್ ಮಾಡಾಯಿತು, ಹಾಗೆ ಬಿಸಿ ಬಿಸಿಯಾಗಿ ಪಲ್ಯನೂ ಸಿದ್ಧವಾಯಿತು. ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಸೀಮೆ ಬದನೆಕಾಯಿ ಪಲ್ಯನ ಬಹಳ ಸುಲಭವಾಗಿ ತಯಾರು ಮಾಡ್ಕೋಬೋದು ಅಂತ. ಖಂಡಿತ ಒಮ್ಮೆ ನೀವು ಈ ಪಲ್ಯನ ಮಾಡಿ ನೋಡಿ, ಎಷ್ಟು ರುಚಿಯಾಗಿರುತ್ತೆ ಅಂದರೆ ಪದೇ ಪದೇ ಮಾಡ್ತೀರಾ ಅಂತ ಹೇಳ್ತಾ, ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಸೀಮೆ ಬದನೆಕಾಯಿ ಪಲ್ಯ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.